ಅದಾದ ನಂತರ ಮದುವೆಗೆ ಹೇಗೆ ವಿಚಾರ ಬಂತು, ಯಾರು ಪ್ರಸ್ತಾಪ ಸರ್? ಅದೇ ಈಗ ಅದು ಇದಾಯ್ತಲ್ಲ ಸರ್, ಬಿಗ್ ಬಾಸ್ದು ಇದೆಲ್ಲ ಆಯ್ತಲ್ಲ, ಅದಾದ್ಮೇಲೆ ಯಾವಾಗ ಒಂದು ವಿಡಿಯೋ ಒಂದು ನೋಡಿದ್ವಿ ನಾವು, ಶೈನ್ ಶೆಟ್ಟಿ ಜೊತೆ ಏನೋ ಮದುವೆ ಆಗ್ತಾ ಇದಾರಂತೆ ಅಂತ ಯಾವುದೋ ಒಂದು ವೈರಲ್ ಆಗ್ತಾ ಇತ್ತು ವಿಡಿಯೋ. ಸೊ ಅವ್ರ ತಾಯಿನ ಮಾತಾಡ್ಸಿದ್ವಿ, ಏನಂತ ಈ ಥರ ಏನೋ ನ್ಯೂಸ್ ಬರ್ತಾ ಇದೆಯಲ್ಲ ಅಂತ. ಇಲ್ಲ ವಿದ್ಯಾ, ಎಲ್ಲ ಫೇಕ್ ಅಮ್ಮ, ಇದು ನಿಮಗೆ ಗೊತ್ತಲ್ಲ, ಈ ಥರ ಏನೇನೋ ಮಾಡ್ತಾರೆ ಅಂತ. ಹೌದಾ, ಸರಿ ಬಿಡಿ, ಏನು ಅನ್ಕೊಂತ ಇದ್ದೀರಾ, ಯಾವಾಗ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾವೇ ಫಸ್ಟ್ ಇನ್ಫ್ಯಾಕ್ಟ್ ನಾವೇ ಕೇಳಿದ್ದು. ಸೊ ಇಲ್ಲ ಪ್ಲಾನ್ ಮಾಡ್ತಾ ಇದೀವಿ, ಯಾವುದೋ ಸಂಬಂಧ ಇನ್ನು ಸಂಬಂಧಗಳು ತುಂಬಾ ಸಂಬಂಧಗಳು ಬಂದಿತ್ತು, ಜಾತಕ ಮ್ಯಾಚ್ ಆಗದೆ ಇರೋದು, ಇಲ್ಲ ವೈಷ್ಣವಿ ಅವ್ರಿಗೆ ಇಷ್ಟ ಆಗದೆ ಇರೋದು, ಆ ಥರದ್ದು ಏನೇನೋ ಇತ್ತು ಅವ್ರದ್ದು ಪಾಪ. ಸೊ ಆಮೇಲೆ ನಾವು ಕೇಳಿದ್ವಿ, ನೋಡೋಣ ಡೇಟ್ ಆಫ್ ಬರ್ತ್ ಕೊಡಿ ಎಲ್ಲ. ಆಸ್ಟ್ರಾಲಜಿಕಲಿ ನಮ್ಮ ತಂದೆಗೆಲ್ಲ ಸ್ವಲ್ಪ ನಂಬಿಕೆ ಜಾಸ್ತಿ, ಏನೋ ಒಂದಾದ್ರೆ ನಾವು ಒಂದ್ಸತಿ ಮಾತಾಡೋಣ ಅಂತ ಯೋಚನೆ ಮಾಡಿದ್ವಿ. ಅವ್ರು ಕೊಟ್ಟರು, ಡೇಟ್ ಆಫ್ ಬರ್ತ್ ಕೊಟ್ಟರು ನೋಡಿ ಅಂತ. ಅದು ತುಂಬಾ ಚೆನ್ನಾಗಿ ಬಂತು ಆಸ್ಟ್ರಾಲಜಿ. ಆಕ್ಚುಲಿ ಏನೋ 36 ಬರಬೇಕು ಅಂತ, 36 35 ಬಂತು. ತುಂಬಾ ರೇರೆಸ್ಟ್ ಅಂತ ನಮ್ಮ ತಂದೆಗೆ ಗಣಕೂಟ ಏನೋ. ಸೊ ಅದು ನಮ್ಮ ತಂದೆಯವ್ರಿಗೆಲ್ಲ ಅದ್ರ ಮೇಲೆ ನಂಬಿಕೆ ಜಾಸ್ತಿ ಇರೋದ್ರಿಂದ ಅವಾಗ ಅಪ್ರೋಚ್ ಮಾಡಿದ್ವಿ, ಈ ಥರ ಚೆನ್ನಾಗಿ ಬರ್ತಾ ಇದೆ ಮುಂದುವರ್ಸೋಣ ಅಂತ. ಸೊ ಅವರು ಶೂಟಿಂಗು ಅದು ಇದು ಏನೋ ಬಿಸಿ ಇದ್ರು. ಸೊ ಅದನ್ನ ಹಂಗೆ ಪೋಸ್ಟ್ ಪೋನ್ ಮಾಡ್ತಾ ಇದ್ರು. ಯಾವಾಗ ಆಗಿದ್ದು ಮಾತುಕತೆ ಇದು? ಅದೇ ಅವ್ರು ಬಿಗ್ ಬಾಸ್ ಇಂದ ಬಂದಾಗ ಸರ್. ಅವರು ಮೋಸ್ಟ್ಲಿ ಬಿಗ್ ಬಾಸ್ ಇಂದ ಬಂದ ತುಂಬಾ ಏನು ಟೈಮ್ ಆಗಿಲ್ಲ, ಒಂದು 7 months 8 months ಬ್ಯಾಕ್. ಆವಾಗ ಈ ಮಾತುಕತೆ ಆಗಿತ್ತು. ನೀವು ಜಾತಕ ನೋಡಿದ್ವಿ, ಜಾತಕ ಓಕೆ ಆಯ್ತು. ಹೌದು. ಆಮೇಲೆ ಯಾರು ಪ್ರಸ್ತಾಪ? ನೀವೇ ಪ್ರಸ್ತಾಪ? ಹೌದೌದು, ನಾವೇ ನಮ್ಮ ತಂದೆಯವರು ಅವ್ರ ತಂದೆಯವರು ಫ್ಯಾಮಿಲಿ ಮಾತಾಡಿದ್ರು, ಮುಂದಕ್ಕೆ ತಗೊಂಡೋಗೋಣ ಈಗೇನು ಅಂತ. ಸೊ ಅದಕ್ಕೆ ಅವರು ಏನು ಇನ್ನೂ ವೈಷ್ಣವಿಯರು ಇನ್ನೂ ಮದುವೆ ಆಗೋ ಸ್ಟೇಜಲ್ಲೂ ಅವ್ರು ರೆಡಿನೂ ಇರಲ್ಲ, ಯಾಕಂದ್ರೆ ಶಿ ವಾಸ್ ವೆರಿ ಬಿಸಿ ವಿತ್ ಅವ್ರದ್ದೇನೇನೋ ನಡೀತಾ ಇತ್ತು ಅಂತ. ಸೊ ನಾವು ಅದನ್ನ ಬಿಟ್ವಿ, ಆಯಿತು ವಿಲ್ ಗಿವ್ ಟೈಮ್, ಅವ್ರು ಯಾವಾಗ ಮನಸ್ಸಿಗೆ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ವಿ ಸರ್ ಅಲ್ಲಿಗೆ. ಸೊ ಅಲ್ಲ, ಈಗ ಆಯ್ತು ಪ್ರಸ್ತಾಪ ಬಂದಾಗ ಈಗ ನಿಮ್ ತಂದೆ ತಾಯಿಯವರು ಮಾತನಾಡಿದ್ರು ಈ ತರ ಇದೆ ಅಂತ, ನೀವು ಮಾತಾಡಿದ್ರು ನಿಮ್ ತಂದೆ ತಾಯಿಯವರು? ಇಲ್ಲ, ಬರೀ ನಮ್ಮ ತಂದೆ ತಾಯಿ ಮಾತ್ರನೇ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಈಗ ಶೈನ್ ಶೆಟ್ಟಿ ಅವ್ರ ಜೊತೆಗೆ ಮದುವೆ ಆಗ್ತಾರೆ ಹಾಗೆ ಹೀಗೆ ಅಂತ. ಅದೇ ನಾನು ಆಂಟಿನೇ ಮಾತಾಡಿದ್ದು. ನೀವೇ ಮಾತಾಡಿ? ನಾನು ಆಂಟಿನೇ ಮಾತಾಡಿದ್ವಿ, ಈ ತರ ಏನೋ ಬಂತು ಆಂಟಿ ಅಂತ ಅಂದ್ಬಿಟ್ಟು ನಾನೇ ಮಾತಾಡಿದೆ. ಸೊ ಅವ್ರು ಇಲ್ಲಪ್ಪ ಇದೆಲ್ಲ ಫೇಕ್ ನ್ಯೂಸ್. ಈಗ ಮದುವೆ ವಿಚಾರಕ್ಕಂದ್ರೆ ಡೇಟ್ ಆಫ್ ಬರ್ತ್ ಇದೆಲ್ಲ ತಗೊಂಡು ನಿಮ್ ತಂದೆ? ಇಲ್ಲ, ಡೇಟ್ ಆಫ್ ಬರ್ತ್ ನಾನೇ ನೀವೇ ತಗೊಂಡ್ರ? ನೀವೇ ಪ್ರಸ್ತಾಪ ಮಾಡಿದೆ? ನಾನೇ ಪ್ರಸ್ತಾಪ ಮಾಡಿದೆ. ನಾನೇ ಕೇಳ್ದೆ, ತಾಯಿಯವರಿಗೆ ಹೇಳ್ದೆ ಈ ತರ ಡೇಟ್ ಆಫ್ ಬರ್ತ್ ಅಕಸ್ಮಾತ್ ಈಗ ನಾನಿಲ್ಲ ಅಂದ್ರೂ ನನ್ನ ಕಸಿನ್ ಬ್ರದರು ಕೂಡ ಒಬ್ಬ ಇದ್ದ. ಸೊ ನೋಡೋಣ ಯಾರಿಗಾನ ನಾವು ವಿ ಕ್ಯಾನ್ ಟ್ರೈ ಅಲ್ವಾ, ಏನು ತಪ್ಪೇನಿಲ್ಲ ಅಲ್ಲ. ಯಾಕಂದ್ರೆ ಒಬ್ರನ್ನ ಅಪ್ರೋಚ್ ಮಾಡೋದ್ರಲ್ಲಿ ತಪ್ಪಿಲ್ಲ. ನೋಡಿ ರಿಜೆಕ್ಟ್ ಮಾಡೋದು ಅಕ್ಸೆಪ್ಟ್ ಮಾಡೋದು ಅದು ಅವ್ರ ಬಿಟ್ಟಿದ್ದು. ಸೊ ವಿ ಜಸ್ಟ್ ಟ್ರೈಡ್. ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ದೆ, ನಾನೇನು ಡೇಟ್ ಆಫ್ ಬರ್ತ್ ಅವ್ರಿಗೆ ಕೊಟ್ಟೆ. ಅವ್ರು ಅದನ್ನ ನೋಡಿದ್ಮೇಲೆ ಅವರೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಬಂದಿದೆ ಅಮ್ಮ, ನೋಡೋಣ ಮಾತಾಡೋಣ ಅಂತ. ಸೊ ಆಮೇಲೆ ಒಂದಷ್ಟು ಟೈಮ್ ತಗೊಂಡ್ರು ಯೋಚನೆ ಮಾಡೋದಕ್ಕೆ. ಆಮೇಲಿಂದ ಕೂಡ ಅವರು ವೈಷ್ಣವಿಯವ್ರು ಇನ್ನೂ ನಮ್ಮ ಜೊತೆ ಏನು ಮಾತಾಡಲಿಲ್ಲ. ಅದಾದ್ಮೇಲೂ ನಾನು ಮಾಡ್ಕೊತೀನಿ ಮಾಡ್ಕೊಳ್ಳಲ್ಲ ಅನ್ನೋದು ಏನು ಮಾತಾಡಲಿಲ್ಲ. ಅವರು ನನ್ನನ್ನು ಮೀಟ್ ಮಾಡಿದ್ರು, ಅಂದರೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಒಂದ್ಸತಿ ಮೀಟ್ ಮಾಡಿದ್ವಿ. ಮೀಟ್ ಮಾಡಿದ್ಮೇಲೆ ಓಕೆ ಇದನ್ನ ಮುಂದುವರ್ಸೋಣ, ನಾವು ತಿಳ್ಕೊಂತೀವಿ ಒಬ್ರಿಗೊಬ್ರು. ಅಲ್ಲ, ಈಗ ನೀವು ತಗೊಂಡ್ರಿ, ನಿಮ್ಮ ಮನೇಲೆಲ್ಲ ಓಕೆ ಆಯಿತು, ನೀವು ಹೇಳಿದ್ರಿ, ನಿಮ್ಮ ತಂದೆ ತಾಯಿಯವರು ಒಪ್ಪಿದ್ರು. ವೈಷ್ಣವಿಯವ್ರ ಮನೆಯಲ್ಲಿ ಮಾತುಕತೆ ಮಾಡಿದ್ರು, ನಿಮ್ಮ ತಂದೆ ತಾಯಿ ಮಾಡಿದ್ರು, ಅವ್ರ ತಂದೆ ತಾಯಿ ಹತ್ರ ಮಾಡಿದ್ರು. ವೈಷ್ಣವಿಯವ್ರ ಹತ್ರ ಮಾತಾಡಿದ್ರ? ಇಲ್ಲ ಸರ್, ನಾನು ಇನ್ನೂ ವೈಷ್ಣವಿಯವ್ರ ಹತ್ರ. ನಿಮ್ಮ ತಂದೆ ತಾಯಿ ಆಗ್ಲಿ ಏನಾದ್ರು ವೈಷ್ಣವರಿಗೆ ಈ ಮದುವೆ ಒಪ್ಪಿಗೆ ಇದೆಯಾ, ಅಥವಾ ಈಗ ಮದುವೆ ಆಗೋದಕ್ಕೆ ರೆಡಿ ಇದಾರ? ಅವ್ರದ್ದೇನೋ ಪ್ಲಾನಿಂಗ್ ಇರ್ಬೋದು, ಇನ್ನೊಂದು ಯಾವ್ದೋ ಸಿನಿಮಾ ಮಾಡೋ ಸೀರಿಯಲ್ ಮಾಡೋ, ಇನ್ನೊಂದು ವರ್ಷ ಬೇಡ, ಹಿಂಗೇನಾದ್ರು ಪ್ಲಾನಿಂಗ್ ಇರ್ಬೋದು, ಗೊತ್ತಿಲ್ಲ. ಆ ವಿಚಾರಕ್ಕೆ ಏನಾದ್ರು ಮಾತಾಡಿದ್ರ? ಇಲ್ಲ, ನಾವು ವೈಷ್ಣವಿಯವ್ರ ಹತ್ರ ಇನ್ನೂ ಮಾತಾಡಿರಲ್ಲ. ಯಾಕಂದ್ರೆ ಅವ್ರ ಅಮ್ಮ ಅಪ್ಪ ಇಬ್ರು ಇನ್ನೂ ಕನ್ಫರ್ಮ್ ಆಗಿ ಮುಂದುವರಿಯೋದು ಬೇಡ ಅನ್ನೋದು ಇನ್ನೂ ನಮ್ಗೇನು ಕ್ಲಾರಿಟಿ ಕೊಟ್ಟಿರಲಿಲ್ಲ. ಸೊ ನೋಡೋಣ, ನಾವು ಒಂದ್ಸತಿ ಅಪ್ರೋಚ್ ಮಾಡಿದ್ವಿ. ಅಪ್ರೋಚ್ ಮಾಡೋದನ್ನ ಅದು ತುಂಬ ಸೈಲೆಂಟ್ ಆಗೋಯ್ತು. ಒಂದು 6 months ಅದ್ರ ಬಗ್ಗೆ ನಾವು ಯಾರೋ ಮಾತಾಡೋಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವರು ವೈಷ್ಣವಿಯವ್ರು ಏನೋ ಪ್ರಾಜೆಕ್ಟ್ಸ್ ಅಲ್ಲೆಲ್ಲ ತುಂಬಾ ಬಿಸಿ ಇದ್ರು, ಮತ್ತೇನೋ ಸೀರಿಯಲ್ ಎಲ್ಲ ಏನೇನೋ ಮಾಡ್ತಾ ಇದಾರಂತೆ. ಸೊ ಅವ್ರು ತುಂಬಾ ಕಂಪ್ಲೀಟ್ ಆಗಿ ಬಿಸಿ ಇದ್ದಿದ್ರಿಂದ ನಾವು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಿರಲಿಲ್ಲ, ಚರ್ಚೆನೂ ನಡೆದಿರಲಿಲ್ಲ. ಅದು ತಣ್ಣಗಾಗ್ಬಿಟ್ಟಿತ್ತು. ಆಮೇಲೆ ಕೆಲವು ಟೈಮ್ ಆದ್ಮೇಲಿಂದ ಆಮೇಲೆ ಅವರು ಮಾತಾಡಿದ್ರು. ಅವ್ರು ಅವೆಲ್ಲ ನಾವು ಅಪ್ರೋಚ್ ಮಾಡಿದಕ್ಕೆ ಅವ್ರು ರಿಪ್ಲೈ ಮಾಡಿರಲಿಲ್ಲ ಒಂದು 6 months. ಅದಾದ್ಮೇಲಿಂದ ರಿಪ್ಲೈ ಮಾಡಿದ್ರು. ಮಾತಾಡೋಣ ಅಣ್ಣ ಬನ್ನಿ ಅಂತ. ನಮ್ಮ ತಂದೆ ಮತ್ತೆ ಅವ್ರ ತಾಯಿ ಮಾತಾಡಿದ್ರು, ನಮ್ಮ ಜೊತೆ ಅಲ್ಲ, ಅವ್ರ ಹತ್ರ ಮಾತಾಡೋಣ ಅಂತ ಎಲ್ಲ ಮೀಟ್ ಮಾಡಿದ್ವಿ ಒಂದ್ಸತಿ. ತಾಜ್ ಹೋಟೆಲಲ್ಲಿ ಮೀಟ್ ಮಾಡಿದ್ವಿ ಎಲ್ಲಾರನ್ನು. ವಿ ಹ್ಯಾಡ್ ಎ ಫ್ರೆಂಡ್ಲಿ ಟಾಕ್. ಅವ್ರು ಕೇಳಿದ್ರು, ನೋಡಿ ಏನಮ್ಮ, ನಾವಿಬ್ರಿಗೂ ಅದೇ ಇದ್ದಿದ್ದು ಅವ್ರೇನಂದ್ರೆ ಅವರು ಆ್ಯಕ್ಟ್ರೆಸ್ಸು. ಸೊ ನಾನು ಆ್ಯಕ್ಟಿಂಗ್ ಪ್ರೊಫೆಷನಲ್ಲಿ ಕ್ಯಾರಿ ಆಗಬೇಕಂತಲ್ಲ, ನಮಗೂ ಏನೇನೋ ಆಸೆ ಇತ್ತು. ಸೊ ಒಂದು ಮಾತಾಡಿದ್ವಿ ಅಷ್ಟೇ, ಇಬ್ಬರು ಫ್ಯಾಮಿಲಿ ಮುಂದೆನೇ ಮಾತಾಡಿದ್ವಿ, ಜಸ್ಟ್ ಏನು ಹಿಂಗೆ ಅಂತ. ಆಮೇಲೆ ಮುಂದಕ್ಕೆ ತೊಗೊಂಡು ಹೋಗೋಣ, ಮುಂದಕ್ಕೆ ಏನೋ ಮತ್ತೆ ನೀವು ಮಾತಾಡಿದ್ವಿ ಸರ್. ಮುಂದಕ್ಕೆ ತೊಗೊಂಡು ಹೋಗೋಣ,
ಇದನ್ನ ಅಂತ ಅಂದ್ಬಿಟ್ಟು ಅವರು ಕೂಡ ಹೇಳಿದ್ರು. ಏನಾನ ಎಲ್ಲ ವರ್ಕೌಟ್ ಆಯ್ತು, ಇಬ್ರು ಮಧ್ಯೆ ಎಲ್ಲ ಅಂದ್ರೆ ಅಲ್ಲಿ ಒಪ್ಪಿಗೆ ಆಗಿತ್ತು. ಒಪ್ಪಿಗೆ ಅಂದ್ರೆ ಅವ್ರಿಗೆ ನಾನು ಮದ್ವೆ ಆಗಕ್ಕೆ ರೆಡಿ ಇದೀನಿ ಈಗ, ಇದನ್ನೊಂದು ಸ್ಟೆಪ್ ಮುಂದಕ್ಕೆ ತಗೊಂಡು ಹೋಗೋಣ. ನಿಮ್ ಕಂಡ್ರೆ ಹೇಳಿದ್ರು. ಹೌದು, ನಿಮ್ ಕಂಡ್ರೆ ಏನಾನ ನನ್ಗೆ ಇಷ್ಟ ಆದ್ರೆ ನೀವು ನನ್ಗೆ ಮ್ಯಾಚ್ ಆಗ್ತೀರಾ, ನನ್ನ ಲೈಫ್ ಸ್ಟೈಲಿಗೆ ಸೂಟ್ ಆಗ್ತೀರಾ ಅಂತ ಗೊತ್ತಾದ್ರೆ, ಈಗ ನೋಡಿ ಸರ್ ಮದ್ವೆ ಅನ್ನೋದು ಸುಮ್ಮನೆ ಚಿಕ್ಕ ವಿಷಯ ಅಲ್ಲ, ಕರೆಕ್ಟ್, ಟೈಮ್ ಬೇಕಿತ್ತು ಅವ್ರಿಗೂ. ನೀವೇನ ನನ್ಗೆ ಮ್ಯಾಚ್ ಆಗ್ತೀರಾ, ನಿಮ್ಮ ವೇವ್ಲೆಂತ್ ನನ್ನ ವೇವ್ಲೆಂತ್ ಮ್ಯಾಚ್ ಆಗಬೇಕು, ಅದೊಂದು ವೈಬ್ ಇರಬೇಕು, ಅವ್ರಿಗೂ ಒಂದಷ್ಟು ತುಂಬಾ ಆಸೆ ಇದೆ ಸರ್ ಅವ್ರಿಗೂ ಮದುವೆ ಬಗ್ಗೆ ಎಲ್ಲ. ಅದೆಲ್ಲ ಓಕೆ ಆಯ್ತು ನಮ್ಮಿಬ್ರು ಮಧ್ಯೆ ಅಂದ್ರೆ ಇದನ್ನ ಮದುವೆವರೆಗೂ ತಗೊಂಡೋಗೋಣ ಅಂತ ಹೇಳಿದ್ರು. ಎಲ್ಲ ಓಕೆ ಆದ್ರೆ ತಗೊಂಡೋಗೋಣ ಅಂತ ಹೇಳಿದ್ರು.